ಹಾಯ್ ಎವ್ರಿವನ್, ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಹೇಳೋ ಹಾಗೆ ಇಲ್ಲ ಈ ಗಿರ್ಮಿಟ್ ಎಷ್ಟು ಟೇಸ್ಟಿಯಾಗಿರತ್ತೆ ಅಂತ. ಆಲ್ಮೋಸ್ಟ್ ಎಲ್ಲರೂ ತಿಂದಿರ್ತೀರ. ತಿಂದಿಲ್ಲ ಅಂದರೆ ಇವತ್ತು ನಾ ತೋರಿಸ್ತಾ ಇರೋ ವಿಧಾನದಲ್ಲಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಬೇರೆ ಮಂಡಕ್ಕಿ ಉಸ್ಲಿಗಿಂತ ಈ ಗಿರ್ಮಿಟ್ ಏನಕ್ಕೆ ಅಷ್ಟು ಸ್ಪೆಷಲ್ ಮತ್ತು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂದರೆ ಇದಕ್ಕೆ ಬಳಸುವಂಥ ಗೊಜ್ಜು. ಇವತ್ತು ನಾನು ಸೇಮ್ ಹುಬ್ಳಿ ಧಾರವಾಡ ಸೈಡ್ನಲ್ಲಿ ಮಾಡ್ಕೊಳ್ಳೋವಂಥ ವಿಧಾನದಲ್ಲಿ ಈ ಗಿರ್ಮಿಟ್ ಗೊಜ್ಜನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಗಿರ್ಮಿಟ್ನ ಒರಿಜಿನಲ್ ರೆಸಿಪಿ. ಸಂಜೆ ಸ್ನ್ಯಾಕ್ಸ್ಗೆ ಮಿರ್ಚಿ ಖಡಕ್ ಚಾಯ್ ಜೊತೆ ಒಳ್ಳೆ ಕಾಂಬಿನೇಷನ್ ಆದ ಗಿರ್ಮಿಟ್ ಮಾಡೋದಕ್ಕೆ ಮೊದಲಿಗೆ ಇದರ ಗೊಜ್ಜನ್ನು ರೆಡಿ ಮಾಡ್ಕೊಳ್ಳೋಣ. ಗೊಜ್ಜು ಮಾಡ್ಕೊಳ್ಳೋಕ್ಕೆ ಒಂದು ಕಡಾಯಿಯಲ್ಲಿ 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕಿ, ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ 1 ಟೀ ಸ್ಪೂನ್ ಜೀರಿಗೆ ಮತ್ತು ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು ಒಂದು 4 ಹಸಿಮೆಣಸನ್ನು ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನು ಹಾಕಿದ್ದೀನಿ. ಈ ಹಸಿಮೆಣಸನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿಮೆಣಸು ಫ್ರೈ ಆದಮೇಲೆ 2 ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು. ಈಗ ಗೊಜ್ಜಿಗೆ ಅಂತ 2 ಈರುಳ್ಳಿನ ಹಾಕಿದ್ದೀನಿ. ಮತ್ತೆ ಮಂಡಕ್ಕಿನ ಕಲಿಸ್ಕೊಳ್ಬೇಕಾದ್ರೂ ಹಸಿ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಲಿಸ್ಕೊಳ್ತೀವಿ. ನಂತರ ಮಂಡಕ್ಕಿನ ಸರ್ವ್ ಮಾಡೋಬೇಕಾದ್ರೂ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪನ್ನು ಮಂಡಕ್ಕಿ ಮೇಲೆ ಹಾಕಿ ಸರ್ವ್ ಮಾಡ್ತೀವಿ. ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 3 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿಣ, ಹಾಗೆ 1/4 ಟೀ ಸ್ಪೂನಷ್ಟು ಇಂಗನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹುಣಸೆ ರಸದಲ್ಲಿರೋ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಬೆಲ್ಲ ಪೂರ್ತಿ ಕರಗಿ ಎಣ್ಣೆ ಮೇಲ್ಗಡೆ ತೇಲಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಅಲ್ಲಿ ತನಕ ಇದನ್ನು ಕುದಿಸ್ಕೊಳ್ಳಿ. ಇದಕ್ಕೆ ಹುಣಸೆ ರಸ ಕೂಡ ಹಾಕಿರೋದ್ರಿಂದ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಬೆಲ್ಲ ಇಷ್ಟು ಇದ್ರೇ ಗಿರ್ಮಿಟ್ಗೆ ಟೇಸ್ಟ್ ಬರೋದು. ಖಾರ, ಹುಳಿ, ಸಿಹಿ ಎಲ್ಲ ಹದವಾಗಿರೋದ್ರಿಂದ ಇದು ಅಷ್ಟು ಸ್ವೀಟ್ ಅಂತಲೂ ಅನಿಸಲ್ಲ. ನೋಡಿ, ಈ ರೀತಿ ಎಣ್ಣೆ ಸಪ್ರೇಟ್ ಆಗಿದೆ ಅಂದರೆ ಗೊಜ್ಜು ರೆಡಿ ಆಗಿದೆ ಅಂತ. ಬೆಲ್ಲ ಕುದ್ದಿ ಕುದ್ದಿ ಗೊಜ್ಜು ಈ ರೀತಿ ಜಿಗಟಿನ ಥರ ಆಗಿರುತ್ತೆ. ಈಗ ಈ ಗೊಜ್ಜನ್ನು ಆರಲಿಕ್ಕೆ ಬಿಡೋಣ. ಈ ಗೊಜ್ಜು ಆರೋ ಅಷ್ಟರಲ್ಲಿ ಒಂದು ಸಣ್ಣ ಕಪ್ಪಷ್ಟು ಹುರಿಗಡಲೆನ ನೈಸ್ ಪೌಡರ್ ಮಾಡ್ಕೊಳ್ಳೋಣ. ಈ ಗಿರ್ಮಿಟ್ಗೆ ಗೊಜ್ಜು ಎಷ್ಟು ರುಚಿ ಕೊಡುತ್ತೋ ಹಾಗೆ ಈ ಹುರಿಗಡಲೆ ಪುಡಿ ಕೂಡ ಅಷ್ಟೇ ರುಚಿ ಕೊಡುತ್ತೆ. ಮಂಡಕ್ಕಿಗಳಲ್ಲಿ ಎಷ್ಟೊಂದು ಥರದ ವೆರೈಟಿ ಇದೆ, ಆದರೆ ಈ ಗಿರ್ಮಿಟ್ ಮಾಡೋದಕ್ಕೆ ಈ ರೀತಿ ಟೊಳ್ಳು ಮಂಡಕ್ಕಿನೇ ತಗೊಳ್ಬೇಕು. ಮಂಡಕ್ಕಿನ ಬಳಸೋದ್ರಕ್ಕಿಂತ ಮುಂಚೆ ಜರಡಿ ಮಾಡಿ ಇಟ್ಕೊಳ್ಳಿ. ನಾನು ಇದನ್ನು ನೀಟಾಗಿ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಮಂಡಕ್ಕಿನ ಸ್ವಲ್ಪ ಡೀಪ್ ತಳ ಇರೋವಂಥ ಪಾತ್ರೆಗೆ ಹಾಕೊಳ್ಳಿ. ಆವಾಗ ಮಂಡಕ್ಕಿನ ಕಲಿಸ್ಲಿಕ್ಕೆ ಈಸಿ ಆಗತ್ತೆ. ಈಗ ಈ ಮಂಡಕ್ಕಿಗೆ ಹಿಡಿಯುವಷ್ಟು ಗೊಜ್ಜನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಚಿಕ್ಕದಾಗಿ ಹೆಚ್ಕೊಂಡ 1 ಈರುಳ್ಳಿ, ಹೆಚ್ಕೊಂಡಿರೋ ಟೊಮ್ಯಾಟೊ, ಹಾಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಕೊನೆಯದಾಗಿ 4 ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಗೊಜ್ಜನ್ನು ನಾವು ಮಾಡಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಬೇಕು ಅಂದಾಗಲೆಲ್ಲ ಮಂಡಕ್ಕಿಗೆ ಕಲಿಸ್ಕೊಂಡು ತಿನ್ಬೋದು. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಮಾಡಿಕೊಡಿ, ಖಂಡಿತ ಮನೇಲಿರೋರೆಲ್ಲರಿಗೂ ಇಷ್ಟ ಆಗತ್ತೆ. ಈಗ ಈ ಮಂಡಕ್ಕಿನ ಕಲಿಸ್ಕೊಂಡಿದ್ದಾಗಿದೆ. ಈ ಗಿರ್ಮಿಟ್ನ ಸರ್ವ್ ಮಾಡೋಬೇಕಾದ್ರೆ ಮತ್ತೆ ಮೇಲ್ಗಡೆ ಸೇವ್, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಹಾಕಿ, ಹಾಗೆ ಇದ್ರ ಜೊತೆ ನಿಂಬೆ ಹಣ್ಣು ಮತ್ತು ಎಣ್ಣೆಯಲ್ಲಿ ಕರ್ದಿರೋ ಹಸಿಮೆಣಸನ್ನು ಇಟ್ಟು ಕೊಡ್ತಾರೆ. ಈ ಗಿರ್ಮಿಟ್ ಜೊತೆ ಬಿಸಿ ಬಿಸಿ ಟೀ ಮತ್ತು ಮಿರ್ಚಿ ಇದ್ಬಿಟ್ರೆ ಇನ್ನೇನು ಬೇಡ ಅನ್ಸತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಲೇಬೇಕಾದ ಸ್ನ್ಯಾಕ್ ಇದು. ಫಸ್ಟ್ ಟೈಮ್ ಮಾಡಿದ್ರೂ ಚೆನ್ನಾಗೇ ಬರುತ್ತೆ. ಹಾಗೆ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಉತ್ತರ ಕರ್ನಾಟಕ ಸ್ಪೆಷಲ್ ಈ ಗಿರ್ಮಿಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು.